ರಾಜ್ಯದಲ್ಲಿ ಮೇಲಿಂದ ಮೇಲೆ ಅಗ್ನಿ ಅವಘಡಗಳು ವಿವಿಧ ಕಡೆಗಳಲ್ಲಿ ನಡೀತಾ ಇರೋದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಈಗಲೂ ಅಷ್ಟೇ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಅದು ಕೂಡ ಸುಟ್ಟ ಗಾಯಗಳ ವಿಭಾಗ ಇರುತ್ತಲ್ಲ, ಅಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡದ ಪ್ರಮಾಣ ಎಷ್ಟು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ವಿಕ್ಟೋರಿಯಾ ಆಸ್ಪತ್ರೆ ರಾಜ್ಯದ ಅತಿದೊಡ್ಡ ಆಸ್ಪತ್ರೆಗಳ ಪೈಕಿ ಒಂದು. ಅಗ್ನಿ ಅವಘಡ ಇಲ್ಲಿ ಸಂಭವಿಸಿರೋದು ಸುಟ್ಟ ಗಾಯಗಳ ವಿಭಾಗದ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸೊ ಮೇಲ್ನೋಟಕ್ಕಿದು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸ್ಕೊಂಡಿರೋದ್ರ ಡೀಟೇಲ್ ಸಿಗ್ತಾ ಇದೆ ನಮಗೆ. ಮಧ್ಯರಾತ್ರಿ 3 ಗಂಟೆ ವೇಳೆಗೆ, ಅಂದರೆ ಆಲ್ಮೋಸ್ಟ್ ನಸುಕಿನ ಜಾವ. ಸೊ ಆ ಟೈಮ್ನಲ್ಲಿ ಆಗಿರೋದು. ರಿಜಿಸ್ಟರ್ ಬುಕ್, ಹಾಸಿಗೆ, ಇನ್ನಿತರೆ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕೂಡಲೇ ಮಾಹಿತಿ ಕೊಡಲಾಯಿತು. ಬಂದರೂ ಬೆಂಕಿಯನ್ನು ನಂದಿಸಿದ್ರು. ಈ ಬೆನ್ನಲ್ಲೇ ಸುಟ್ಟ ಗಾಯಗಳ ವಿಭಾಗದಲ್ಲಿದ್ದ 26 ರೋಗಿಗಳನ್ನು ಹೆಚ್ ಬ್ಲಾಕ್ಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ 14 ಪುರುಷ ರೋಗಿಗಳು, 5 ಮಹಿಳೆಯರು, 7 ಮಕ್ಕಳಿದ್ರು. ಅವರೆಲ್ಲರೂ ಬಚಾವಾಗಿದ್ದಾರೆ. ಬೆಂಕಿ ಕಾಣಿಸಿಕೊಂಡ ಸ್ಥಳದಲ್ಲಿ ಫ್ರಿಡ್ಜ್ ಪತ್ತೆ ಆಗಿದೆ. ಫ್ರಿಡ್ಜ್ಗೆ ಬೆಂಕಿ ತಗುಲಿ ಗ್ರೌಂಡ್ ಫ್ಲೋರ್ಗೆ ಬೆಂಕಿ ಆವರಿಸಿದ್ರ ಮಾಹಿತಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಸುಟ್ಟ ಗಾಯದ ವಿಭಾಗದಲ್ಲಿ 26 ರೋಗಿಗಳು ಇದ್ರು. ಅವರೆಲ್ಲರೂ ಕೂಡ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ರು. ಅದು ಕೂಡ ನೋಡಿ ಎಲ್ಲಾಗಿದೆ ಅಂತ. ಸುಟ್ಟ ಗಾಯಗಳ ವಿಭಾಗ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈ ಫೈರ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಪಾಪ ಅಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ರು. ಅವ್ರ ದುರಾದೃಷ್ಟ ಅಂದರೆ ಅಲ್ಲೇ ಮತ್ತೊಂದು ಸಲ ಇಂಥ ಅಗ್ನಿ ಅವಘಡ ಆಗಿದೆ. ಇದರಲ್ಲಿ ಮೇನ್ ಚಾಲೆಂಜ್ ಏನಂದರೆ ರೋಗಿಗಳಿಗೆ ಉಸಿರಾಟದ ಸಮಸ್ಯೆ ಶುರುವಾಗ್ಬಿಡುತ್ತೆ. ಅದೃಷ್ಟವಶಾತ್ ಅಷ್ಟೂ ಜನರನ್ನ ಸೇಫ್ ಮಾಡಿದ್ದಾರೆ. ಬಟ್ ಅಗೇನ್ ಇಲ್ಲಿ ಪ್ರಶ್ನೆ ಬರೋದು, ಫೈರ್ ಎಕ್ಸ್ಟಿಂಗ್ವಿಷರ್ ಇರಲಿಲ್ವಾ? ಯಾವಾಗ ಬೆಂಕಿ ಕಾಣಿಸ್ಕೊಳ್ತು ಆವಾಗಲೇ ಸಿಬ್ಬಂದಿಗಳು ಅದನ್ನು ಆರಿಸೋ ಪ್ರಯತ್ನವನ್ನು ಮಾಡಲಿಲ್ವಾ? ಸಿಬ್ಬಂದಿಗಳು ನೈಟ್ ಶಿಫ್ಟ್ನಲ್ಲಿ ಇದ್ರಾ ಇಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ. ಅಂದರೆ ಆಲ್ಮೋಸ್ಟ್ 3 ಗಂಟೆಗೆ ಆಗಿದ್ದಿದ್ದು. ಒಂದು 3-4 ಗಂಟೆ ಆದ ಬಳಿಕ ನಮಗೆ ಆ ಕಟ್ಟಡ ಕಂಡು ಬರ್ತಾ ಇರೋದು ಹೀಗೆ. ಕಂಪ್ಲೀಟಾಗಿ ಆ ವಿಂಡೋ ಎಲ್ಲ ಸುಟ್ಟ ಪರಿಸ್ಥಿತಿಯಲ್ಲಿರೋದನ್ನು ನೀವು ನೋಡ್ತಾ ಇದ್ದೀರಾ. 26 ಜನ ಇದ್ರಂತೆ ದುರಂತ ಆಗಬೇಕಾದ್ರೆ. ಅವರೆಲ್ಲರನ್ನ ಕೂಡ ಸೇಫ್ ಮಾಡುವಲ್ಲಿ, ಬಚಾವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಬ್ಬಂದಿಗಳು. ಬಟ್ ಇದಾಗೋಕ್ಕೂ ಮುಂಚೆನೇ ಯಾಕೆ ನೋಡ್ಕೊಳ್ಳಿಲ್ಲ ಅನ್ನೋದು ಪ್ರಶ್ನೆ ಬರುತ್ತೆ. ಮತ್ತು ಸಿಬ್ಬಂದಿಗಳು ಎಲ್ಲಿದ್ರು ಅನ್ನೋದು ಪ್ರಶ್ನೆ ಬರುತ್ತೆ. ನೋಡೋಣ, ಮಾಹಿತಿ ಪಡ್ಕೊಳ್ತಾ ಹೋಗೋಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿರೋದು. ಈ ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳು, ಸರ್ಕಾರಿ ಆಸ್ಪತ್ರೆಗಳು ಎಷ್ಟರ ಮಟ್ಟಿಗೆ ಫೈರ್ ಸೇಫ್ಟಿಯನ್ನು ಹೊಂದಿದೆ ಅನ್ನೋದು ಕೂಡ ಪದೇ ಪದೇ ಪ್ರಶ್ನೆಗಳು ಬರುತ್ತೆ. ಅಗ್ನಿ ಅವಘಡ ಆಕಸ್ಮಿಕ ಹೌದು, ಆದರೆ ಈ ಥರದ್ದೊಂದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಥವಾ ಹೀಗೆ ಬೆಂಕಿ ಹಬ್ತಾ ಇದೆ ಅನ್ನೋದು ಸಿಬ್ಬಂದಿಗಳು ಅಕಸ್ಮಾತ್ ಅಲ್ಲಿ ಓಡಾಡ್ಕೊಂಡಿದ್ರೆ ನೈಟ್ ಡ್ಯೂಟಿನಲ್ಲಿದ್ದವ್ರಿಗೆ ಪಟ್ ಅಂತ ಗೊತ್ತಾಗ್ತಾ ಇತ್ತು. ಇನ್ನೂ ಅನಾಹುತವನ್ನು ಬೇಗನೆ ತಣಿಸಬಹುದಾಗಿತ್ತು ಅಥವಾ ತಹಬದಿಗೆ ತರಬಹುದಾಗಿತ್ತು. ಇನ್ನೊಂದು ಕಡೆಗೆ ನಿಮಗೆ ಆ 3 ಗಂಟೆಗೆ ಬೆಂಕಿ ಹೊತ್ಕೊಂಡಾಗ ಹೆಂಗಿತ್ತು ವಿಜುವಲ್ಸ್ ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಹೆಚ್ ಬ್ಲಾಕು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಹುತೇಕ ಮೂಲೆ ಮೂಲೆಯಿಂದ ಜನ ಈ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯೋದಕ್ಕಂತ ಬರ್ತಾರೆ. ಆಫೀಸ್ ರೂಮು ಸೆಮಿನಾರಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ನಮ್ಮಲ್ಲಿ ಡ್ಯೂಟಿನಲ್ಲಿದ್ದ ಸ್ಟಾಫು ನಮಗೆ ಇನ್ಫಾರ್ಮ್ ಮಾಡಿದರು. ಇಮ್ಮಿಡಿಯೇಟಾಗಿ ಫೈರ್ ಸೇಫ್ಟಿ ಪೊಲೀಸ್ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ. ಹಾಗೆ ನಮ್ಮ ಎಲ್ಲ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್, ಸೂಪರ್ಟೆಂಟು, ಡೀನ್ ಆ್ಯಂಡ್ ಡೈರೆಕ್ಟರ್ ಆಫ್ BMC ಎಲ್ಲ ಆಕ್ಟಿವೇಟ್ ಮಾಡಿದ್ದು. ವಿ ಆಕ್ಟಿವೇಟೆಡ್ ಎ ಕೋಡ್ ರೆಡ್. ಕೋಡ್ ರೆಡ್ ಮೀನ್ಸ್ ಇಫ್ ದೆರ್ ಇಸ್ ಎನಿ ಫೈರ್ ಎಮರ್ಜೆನ್ಸಿ, immediately the system was activated. Code red was pressed, so everybody swing into action. All the patients were shifted safely to a H block where we had a floor ready for all that COVIDs or disaster ward, that is always called as another standby ward. So all the patients, we had total 26 patients, and all the 26 patients are safely shifted. Around 2:58 AM ಅಲ್ಲಿ ನಮ್ಮ PG ರೂಮಲ್ಲಿ, ಅಂದರೆ ಆಫೀಸ್ ರೂಮಲ್ಲಿ ಫೈರ್ ಆಗ್ತಾ ಇದೆ ಅಂತ ಬಂದು ಹೇಳಿದ್ರು. ನಾವು ನರ್ಸಿಂಗ್ ಆಫೀಸರ್ ಇನ್ಚಾರ್ಜ್, ICU ಇನ್ಚಾರ್ಜ್ ಇದ್ದೆ. ಫೋನ್ ಮಾಡಿದ್ರು, ಬ್ರದರ್ ಇಲ್ಲಿ ಬೆಂಕಿ ಹತ್ಕೊಂಡಿದೆ ಬನ್ನಿ ಅಂತ. ಹೋಗಿ ನೋಡಿದ್ವಿ, ಇದರಿಂದ ಪ್ಲಗ್ಗಿಂದ ಹತ್ಕೊಂಡು ಉರಿತಾ ಇತ್ತು. ಫಸ್ಟು ಫೈರ್ ಎಕ್ಸ್ಟಿಂಗ್ವಿಷರ್ ತೊಗೊಂಡು ವಿ ಬೋತ್, ನಾನು ಮತ್ತು ಮಂಜುನಾಥ್ ಇಬ್ಬರು ಟ್ರೈ ಮಾಡಿದ್ವಿ ಆರಿಸೋದಕ್ಕೆ. ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಸೊ ಆದ ತಕ್ಷಣ ಇಮಿಡಿಯೇಟ್ ನಮ್ಮ ಸೂಪರ್ವೈಸರ್ಗೆ ರಿಪೋರ್ಟ್ ಮಾಡಿದ್ವಿ, ಈ ಥರ ಫೈರ್ ಆಗ್ತಾಯಿದೆ, ಮೇಜರ್ ಫೈರ್ ಆಗ್ತಾಯಿದೆ. ಇಮಿಡಿಯೇಟ್ಲಿ ಫೈರಿಂಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾರುತಿ. ಈ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿಯ ಕೆನ್ನಾಲಿಗೆ ಚಾಚ್ಕೊಳ್ಬೇಕಾದ್ರೆ ಸಿಬ್ಬಂದಿಗಳ ತಡವಾಗಿ ಅಲ್ಲಿಗೆ ಬಂದ್ರಾ ಅಥವಾ ಬೆಂಕಿ ನಂದಿಸೋದಕ್ಕೆ ತಡವಾಯ್ತಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮತ್ತು ಉಳಿದ ರೋಗಿಗಳ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ?
ಖಂಡಿತ ಮಮತಾ, ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಸುಟ್ಟ ಗಾಯಗಳ ವಿಭಾಗದ ಮುಂಭಾಗದಲ್ಲೇ ಇದ್ದೀನಿ. ಬೆಂಕಿ ಅವಘಡ ಆದಂತಹ ಕಟ್ಟಡದ ಮುಂಭಾಗದಲ್ಲಿ ದೃಶ್ಯಗಳನ್ನ ನೋಡ್ಬೋದು. ಈಗ ಏನು ನಿಮಗೆ ಇಲ್ಲೊಂದು ಕಿಟಕಿ ಕಾಣಿಸ್ತಿದೆ, ಕಿಟಕಿಯ ಭಾಗದಲ್ಲಿ ಸುಟ್ಟು ಕರಕಲಾಗಿರುವಂಥ ಮಾರ್ಕ್ ಏನು ಕಾಣಿಸ್ತಿದೆ ಅದೇ ಫ್ಲೋರಲ್ಲೇ ಆಗಿರುವಂಥದ್ದು. ಅದೇ ಕಟ್ಟಡದಲ್ಲಿರುವಂತಹ ಸೆಮಿನಾರ್ ಹಾಲಲ್ಲಿ ಬೆಳಗಿನ ಜಾವ 2:58 ಸುಮಾರಿಗೆ ಒಂದು ಪ್ಲಗ್ ಪಾಯಿಂಟ್ ಹತ್ರ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿನ ನೋಡಿದ ಕೂಡಲೇ ಅದನ್ನು ಆರಿಸುವಂಥ ಪ್ರಯತ್ನ ಇಲ್ಲಿನ ಸಿಬ್ಬಂದಿಗಳು ಮಾಡಿದ್ದಾರೆ. ಯಾವಾಗ ಬೆಂಕಿಯ ಕೆನ್ನಾಲಿಗೆ ಜಾಸ್ತಿ ಆಗ್ತಿತ್ತೋ ಕೂಡಲೇ ಏನು 108 ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮಾಹಿತಿ ತಿಳಿಸಿರುವಂಥದ್ದು. ಮುಖ್ಯವಾಗಿ ಇಲ್ಲಿದ್ದಂಥ ರೋಗಿಗಳು, ಯಾಕಂದರೆ ಇಲ್ಲಿಗೆ ಬರುವಂಥ ರೋಗಿಗಳು ಕೂಡ ಸುಟ್ಟ ಗಾಯಗಳಿಂದನೇ ಬಂದಿರ್ತಾರೆ. ಅವ್ರನ್ನ ಶಿಫ್ಟ್ ಮಾಡೋದು ಯಾಕಂದರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಇಡೀ ಕಟ್ಟಡಕ್ಕೆ ಏನಾದ್ರು ಬೆಂಕಿ ಆವರಿಸ್ಕೊಂಡ್ರೆ ತುಂಬ ದೊಡ್ಡ ಅನಾಹುತ ಆಗ್ತಿತ್ತು. ಆದರೆ ಅದನ್ನು ಇಮಿಡಿಯೇಟಾಗಿ ಇಲ್ಲಿನ ಸಿಬ್ಬಂದಿಗಳು ಏನಿದ್ರು ವೈದ್ಯರು, ಅವರು ಅದನ್ನು ಬೇರೆ ಒಂದು ಬ್ಲಾಕ್ಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿರುವಂಥದ್ದು. ನಿಮಗೆ ದೃಶ್ಯದಲ್ಲಿ ಏನು ಕಾಣಿಸ್ತಿದೆ, ಡಾಕ್ಟರ್ ಯೋಗೇಶ್ವರಪ್ಪ, ಈ ಸುಟ್ಟ ಗಾಯಗಳ ವಿಭಾಗದ HOD ಅವ್ರನ್ನೇ ಮಾತಾಡ್ತಿದ್ದೀನಿ. ಸರ್, ನಿಮಗೆ ಎಷ್ಟು ಗಂಟೆಗೆ ಮಾಹಿತಿ ಬಂತು? ಯಾಕೆ ನಿಮ್ಮ ಸ್ಟಾಫ್ ನಿಮಗೆ ಹೇಳ್ತಾರೆ? ನನಗೆ 2:58 ಆಯಿತು ಅಂತೇಳಿ 3:05ಗೆ 3:05ಕ್ಕೆ ಡಾಕ್ಟರ್ ದಿವ್ಯ ಫೋನ್ ಮಾಡಿ, ಸರ್ ಹಿಂಗೆ ಫೈರ್ ಆಗಿದೆ ಸೆಮಿನಾರ್ ರೂಮಲ್ಲಿ ಅಂದರೆ ಫಸ್ಟ್ ಥಿಂಗ್ ಈಸ್ ಎವ್ರಿಬಡಿ ಸೇಫ್ ಅಂತೇಳಿ ಇಮಿಡಿಯೇಟಾಗಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟೆ, ಕೋಡ್ ರೆಡ್ ಆಕ್ಟಿವೇಟ್ ಮಾಡಿ ಅಮ್ಮ, so that everybody will think and will consider for shifting the patient. ಬರ್ನ್ಸ್ ವಾರ್ಡ್ ಪೇಷಂಟ್ ಇರೋದಕ್ಕೂ ಈ ಬೆಂಕಿ ಅನಾಹುತ ಆಗಿರೋ ಜಾಗಕ್ಕೂ ಸ್ವಲ್ಪ ದೂರ ಡಿಸ್ಟೆನ್ಸ್ ಇತ್ತು. ಆಮೇಲೆ ಅದು ಕ್ಲೋಸ್ಡ್ ಇತ್ತು ಈ ಕಡೆ. ಅದು ಬೆಂಕಿ ಆಗಿರೋದು ನಮ್ಮದು ಸೆಮಿನಾರ್ ರೂಮು, ಲೈಬ್ರರಿ ರೂಮು, ಮೋರ್ ಆಫ್ ಎ ಆಫೀಸು. ಸೊ ಆ್ಯಸ್ ಎ ಪ್ರಿಕಾಷನರಿ ಕೋಡ್ ರೆಡ್ ಆಕ್ಟಿವೇಟ್ ಮಾಡಿದ ತಕ್ಷಣ ಫಸ್ಟ್ ಫ್ಲೋರಿಂದ ಪೇಷಂಟ್ನ ಕೆಳಗಡೆ 1 by 1 ಪ್ಯಾನಿಕ್ ಆಗ್ದಂಗೆ ಇದರಲ್ಲಿ ಶಿಫ್ಟ್ ಮಾಡಿದ್ವಿ ಆ್ಯಸ್ ಎ ಪ್ರೋಟೋಕಾಲ್. ಶಿಫ್ಟ್ ಮಾಡಾದಮೇಲೆ ವಿ ಟುಕ್ ಎ ಸೆಕೆಂಡ್ ಡಿಸಿಷನ್, ಲೆಟ್ ಅಸ್ ಶಿಫ್ಟ್ ಆಲ್ ದ ಪೇಷಂಟ್ಸ್ ಫ್ರಮ್ ದಿಸ್ ಬಿಲ್ಡಿಂಗ್ ಇಟ್ ಸೆಲ್ಫ್. ವಿ ಡೋಂಟ್ ನೋ ವೇರ್ ದ ಫೈರ್ ಇಸ್ ಗೋಯಿಂಗ್ ಟು ಹ್ಯಾವ್. ಸೊ ಇನ್ ಪ್ರಿಕಾಷನ್, ಬಿಫೋರ್ ದಿಸ್ ಸಮಥಿಂಗ್ ಹ್ಯಾಪನ್ಸ್, ವಿ ಶಿಫ್ಟೆಡ್ ಅಲಾಂಗ್ ವಿತ್ ದ ಪೇಷಂಟ್ ವಿತ್ ದ ಹೆಲ್ಪ್ ಆಫ್ ಪೇಷಂಟ್ ಅಟೆಂಡರ್ಸ್. ಪೇಷಂಟ್ ಅಟೆಂಡ್ ತುಂಬ ಹೆಲ್ಪ್ ಮಾಡಿದರು. ಆಲ್ ದ ಡಾಕ್ಟರ್ಸ್, ನರ್ಸಿಂಗ್ ಸ್ಟಾಫ್, ವಿ ಆಲ್ ಇಮಿಡಿಯೇಟ್ಲಿ ಶಿಫ್ಟೆಡ್ ಆಲ್ ದ ಪೇಷಂಟ್ಸ್ ಟು ದಿ H block, where ಅದರ್ ವಾರ್ಡ್ ಆ್ಯಂಡ್ ಆಲ್ ದ ಪೇಷಂಟ್ಸು. ನೋ ಅಟೆಂಡರ್ಸ್, ನಾಟ್ ಪೇಷಂಟ್ಸ್, ಸಿಬ್ಬಂದಿಗಳಿಗೆ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಮೇಡಮ್, ಫಸ್ಟು ನೀವೇ ನೋಡಿದ್ದು, ಯಾವ ರೀತಿಯಲ್ಲಿ ಬೆಂಕಿ ಎತ್ಕೊಂಡಿದ್ದು? ಜಾಸ್ತಿ ಉರಿತಿತ್ತಾ ಅಥವಾ ಆಗ್ತಾನೆ ಶುರು ಆಗಿತ್ತಾ? ನಾನು ನೋಡಿದಾಗ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಬಟ್ ಏನಂದರೆ ಒಂದು ಪ್ಲಗ್ಗಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿತ್ತು. ಫ್ರಿಜ್ಜಿಂದ ಇದ್ದಿದ್ದು ಪ್ಲಗ್ ಹತ್ರ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಎತ್ಕೊಂಡಿತ್ತು. ನಾನು ಅದು ಫಸ್ಟ್ ಏನೋ ಸೌಂಡ್ ಬರ್ತಾಯಿದೆ ಅಂತ ನೋಡಿದಾಗ ಕಾಣಿಸ್ತು. ಸೊ ಗೊತ್ತಾದ ಕೂಡಲೇ ನಾನು ಹೋಗಿ ನಮ್ಮ ಬ್ರದರ್ ಹೆಲ್ಪ್ ತೊಗೊಂಡು ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಫಸ್ಟು ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡೋಣ ಅಂತ ಮೇನ್ ಸ್ವಿಚ್ ಹುಡುಕ್ತಾ ಇದ್ವಿ. ಮತ್ತು ಎಕ್ಸ್ಟಿಂಗ್ವಿಷರ್ ತೊಗೊಂಡು ಬಂದ್ವಿ, ಟ್ರೈ ಮಾಡಿದ್ವಿ. ಬಟ್ ಅಷ್ಟರಲ್ಲಿ ತುಂಬ ಇದಾಗಿದ್ದರಿಂದ ಸ್ಮೋಕ್ ಎಲ್ಲ ತುಂಬಿಕೊಂಡು ಕತ್ಲೆ ಆಗಿಬಿಟ್ಟಿತ್ತು, ಕಷ್ಟ ಆಯಿತು. ಸೊ ಹೊರಗೆ ಬಂದ ತಕ್ಷಣಕ್ಕೆ ಸರಿಗೆ ಇನ್ಫಾರ್ಮ್ ಮಾಡಿ ಮತ್ತು ಪೊಲೀಸ್ಗೆ, ಫೈರ್ ಎಕ್ಸ್ಟಿಂಗ್ವಿಷನ್ಗೆಲ್ಲ ನಾವು ಇನ್ಫಾರ್ಮ್ ಮಾಡಿದ್ವಿ. ಆಗ ಸರು ಕೂಡಲೇ ಪೇಷಂಟ್ ನಮ್ಮನ್ನೆಲ್ಲ ವಿಚಾರಿಸಿದ್ರು, ನಾವೆಲ್ಲ ಸೇಫ್ ಇದ್ದೀವಿ, ಪೇಷಂಟ್ ಸೇಫ್ ಇದ್ದೀವಿ ಅಂತ. ನೆಕ್ಸ್ಟ್ ಅರೇಂಜ್ಮೆಂಟ್ ಮಾಡಿ H ಬ್ಲಾಕ್ಗೆ ತಕ್ಷಣಕ್ಕೆ ಶಿಫ್ಟ್ ಮಾಡಿಸ್ಕೊಟ್ರು. ಸೊ ಹಾಗಾಗಿ ಮತ್ತು ಬೆಂಕಿ ಹತ್ತಿದ್ದಾಗ ಪೇಷಂಟ್ ಇದ್ದಿದ್ದು ವಾರ್ಡ್ ದೂರ ಇದ್ರಿಂದ ಪೇಷಂಟ್ಗೆ ಯಾರಿಗೂ ಏನೂ ಆಗಿಲ್ಲ, ಎಲ್ಲ ಸೇಫ್ ಆಗಿದ್ದಾರೆ. ನಾವು ಡಾಕ್ಟರ್ಸ್ ಎಲ್ಲರೂ ಸೇಫ್ ಆಗಿದ್ದೀವಿ. H ಬ್ಲಾಕಿಗೆ ಶಿಫ್ಟ್ ಮಾಡಿದ್ದೀವಿ ಪೇಷಂಟ್ಸ್ನೆಲ್ಲ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮೇಡಮ್? ಯಾಕಂದರೆ ಬರುವಂಥ ಪೇಷಂಟ್ಗಳು ತುಂಬ ಬರ್ನಾಗೇ ಬಂದಿರ್ತಾರೆ. ಇಲ್ಲಿ ಮತ್ತೆ ಬೆಂಕಿ ನೋಡಿದಾಗ ಭಯ ಆಗೋ ಸಹಜ. ಆ್ಯಕ್ಚುಲಿ ಏನಂದರೆ ಪೇಷಂಟ್ಸ್ಗೆ ಯಾರಿಗೂ ಬೆಂಕಿ ಕಾಣಿಸ್ಲಿಲ್ಲ. ಯಾಕಂದರೆ ಹತ್ತಿದ್ದು ನಮ್ಮ ರೂಮಲ್ಲಿ ಆಗಿದ್ದರಿಂದ ನಾವು ಬೇಗ ನಮಗೆ ಗೊತ್ತಾಗಿದ್ದರಿಂದ ದೇವ್ರ ದಯೆಯಿಂದ ತಕ್ಷಣಕ್ಕೆ ಅದೇ ರೂಮಲ್ಲಿ ಬೆಂಕಿನ ರೆಸ್ಟ್ರಿಕ್ಟ್ ಮಾಡೋಷ್ಟು ನಮಗೆ ಸಾಧ್ಯ ಆಯಿತು. ಆದರೆ ಪೇಷಂಟ್ಸ್ ರೂಮ್ಗೆ ಸ್ಮೋಕ್ ಎಲ್ಲ ಇತ್ತು. ಬಟ್ ನಾವೇ ಪ್ರಿಕಾಷನರಿಯಾಗಿ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಇನ್ನೂ ಆಗಕ್ಕೆ ಮೊದಲೇ ಪೇಷಂಟ್ಸ್ನೆಲ್ಲ ನಾವು ಕೆಳಗಡೆ ಶಿಫ್ಟ್ ಮಾಡಿ ಆಮೇಲೆ H ಬ್ಲಾಕಿಗೆ ಶಿಫ್ಟ್ ಮಾಡಿಬಿಟ್ವಿ. ಅದೇ ನೀವು ಹೇಳ್ದಂಗೆ ಒಂದು ಸಲ ಆಲ್ರೆಡಿ ಬೆಂಕಿಯಿಂದ ಸುಟ್ಗಾಯದಿಂದ ಬಂದಿರೋ ಪೇಷಂಟ್ಸ್ಗೆ ಮಾನಸಿಕವಾಗಿ ಅದನ್ನು ಭಯ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಆಲ್ರೆಡಿ ಪ್ರಿಕಾಷನ್ ಆಗಿ ಫಸ್ಟೇ ಶಿಫ್ಟ್ ಮಾಡ್ಕೊಂಬಿಟ್ವಿ ಪೇಷಂಟ್ನ. ನಮಗೆ ಇನ್ನೊಂದು ಸತಿ ಅವ್ರಿಗೆ ಆ ಥರ ಟ್ರಾಮಾ ಆಗೋದು ಇಷ್ಟ ಆಗಿರಲಿಲ್ಲ. ಸೊ ಬೇಗ ಮಾಡಿದ್ವಿ, ಹಾಗಾಗಿ ಮ್ಯಾನೇಜ್ ಆಯಿತು. ಮತ್ತು ಇದು ವೈದ್ಯಕೀಯ ಸಿಬ್ಬಂದಿ ಹೇಳ್ತಿರುವಂಥದ್ದು. ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡ್ವಿ, ಇಲ್ಲ ಅಂದಿದ್ರೆ ರೋಗಿಗಳಿಗೂ ಸಮಸ್ಯೆ ಆಗೋದು ಅಂತ ಹೇಳ್ತಿರುವಂಥದ್ದು. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬಂದು ಒಂದು ವಾಹನದಲ್ಲಿ ಬಂದು ಬೆಂಕಿ ಹಂಚುವಂಥ ಕೆಲಸ ಮುಗಿಸಿದ್ದಾರೆ. ಬೆಳಗಿನ ಜಾವ 3 ಗಂಟೆಗೆ ನಡೆದಂಥ ಘಟನೆ. 3ರಿಂದ ಒಂದು ಅರ್ಧ ಗಂಟೆ ಒಳಗಡೆ ಬೆಂಕಿ ಹಂಚುವಂಥ ಕೆಲಸನೂ ಆಗುತ್ತೆ. ಜೊತೆಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಏನಿದ್ದಾರೆ ಅವರೆಲ್ಲ ಸೇರಿ ಇಲ್ಲಿದ್ದಂಥ ಒಟ್ಟು 26 ರೋಗಿಗಳನ್ನು ಇಲ್ಲಿಂದ ಪಕ್ಕದ ಬಿಲ್ಡಿಂಗಿಗೆ, ಒಂದು ಎಮರ್ಜೆನ್ಸಿ ಬ್ಲಾಕ್ ಅಂತ ಏನು ಮಾಡ್ಕೊಂಡಿರ್ತಾರೆ ಆ ಬಿಲ್ಡಿಂಗಿಗೆ ಎಲ್ಲ ಪೇಷಂಟ್ಗಳನ್ನ ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಆಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮಾರುತಿ, ಒಟ್ಟಿನಲ್ಲಿ ಫೈರ್ ಸೇಫ್ಟಿ ವಿಚಾರವಾಗಿ ಈಗ ಹಳೆ ಕಟ್ಟಡಗಳಲ್ಲಿ ಫೈರ್ ಸೇಫ್ಟಿ ಮಾಡೋದು ದೊಡ್ಡ ಸವಾಲಿನ ಕೆಲಸ. ಇಮಿಡಿಯೇಟಾಗಿ ಮಾಡೋದಕ್ಕಾಗಲ್ಲ. ಅಗ್ನಿ ಅನಾಹುತಗಳು ನಾವು ಹೇಳ್ತಾ ಇದ್ವಿ ಆಗಲೇ ಆಕಸ್ಮಿಕವಾಗಿ ಆಗೋದದು ಅಂತ. ಸೊ ಫೈರ್ ಸೇಫ್ಟಿ ಕಟ್ಟಡಗಳನ್ನು ಮಾಡುವತ್ತ ಅಥವಾ ಪರಿವರ್ತನೆ ಮಾಡುವತ್ತ
ಪ್ರಾಬಬ್ಲಿ ಅಲ್ಲಿನ ಆಡಳಿತ ಮಂಡಳಿ ಹೆಜ್ಜೆ ಇಟ್ಟರೆ ಇಂತಹ ಅನಾಹುತಗಳಿಗೆ ಆಸ್ಪದ ಕೊಡದಂತಾಗತ್ತೆ. ಮುಂದಿನ ದಿನಗಳಲ್ಲಿ ಅಲ್ಲಿನ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಯೋಚನೆ ಮಾಡುತ್ತಾ ಅನ್ನೋದನ್ನ ನೋಡಬೇಕು.